ನಮಸ್ಕಾರ. ನಾನು GS ಹೆಗಡೆ ಹಲಸರಗಿ, ನಿವೃತ್ತ DC ಮತ್ತು ಸೀನಿಯರ್ RTO ಮಂಗಳೂರು. ನಾನು ರಸ್ತೆ ಸುರಕ್ಷತೆ ವಿಷಯದಲ್ಲಿ ನನಗೆ ಗೊತ್ತಿರುವಂಥ ಹಲವು ಮಾಹಿತಿಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅಪಘಾತಗಳನ್ನು ತಪ್ಪಿಸಿ ರಸ್ತೆ ಮೇಲೆ ರಕ್ತ ಚೆಲ್ಲದಂತೆ ಇರಲಿ ಎನ್ನುವ ಉದ್ದೇಶಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ನಾನು ಮಾಡಿಕೊಂಡು ಕೆಲವು ಉಪಯುಕ್ತ ಮಾಹಿತಿಗಳನ್ನು ತಮಗೆ ನೀಡಿದ್ದೇನೆ. ಇದನ್ನು ತಾವು ಅನುಷ್ಠಾನಗೊಳಿಸಿ ಅಪಘಾತ ಮುಕ್ತ ರಸ್ತೆಗಳನ್ನು ನಾವೆಲ್ಲರೂ ನೋಡೋಣ ಅನ್ನುವ ಒಂದು ವಿನಂತಿಯನ್ನು ತಮ್ಮ ಮುಂದೆ ಮಾಡಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಈ ಶಾಲಾ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಸರ್ಕಸ್ ಮಾಡ್ತಾರೆ. ಸರ್ಕಸ್ ಅಂತಂದರೆ ವೀಲಿಂಗ್ ಮಾಡೋದು, ಅತಿ ವೇಗವಾಗಿ ಚಾಲನೆ ಮಾಡೋದು, ಅಥವಾ ಸ್ಟೇರಿಂಗನ್ನು ಕೈಬಿಟ್ಟು ಚಾಲನೆ ಮಾಡುವಂಥದ್ದು, ಮತ್ತು ಆಚೆಗೆ ಈಚೆಗೆ ಒಳ್ಳೆ ಕೂಗಾಡ್ತಾ ಹೋಗೋದು, ಮೊಬೈಲನ್ನು ಹಿಡ್ಕೊಳ್ಳುವಂಥದ್ದು, ಈ ರೀತಿಯಾದಂಥ ಆಟವನ್ನು ವಾಹನದ ಒಟ್ಟಿಗೆ ಮಾಡ್ತಾರೆ. ಯಾವತ್ತೂ ಕೂಡ ವಾಹನವನ್ನು ಚಾಲನೆ ಮಾಡುವಾಗ ತಮಾಷೆ ಮಾಡುವಂಥದ್ದು ಅಥವಾ ಸರ್ಕಸ್ ಮಾಡುವಂಥದ್ದು ಮಾಡಬಾರ್ದು. ಇದು ಅವರ ಜೀವಕ್ಕೂ ಕೂಡ ಅಪಾಯವನ್ನು ಉಂಟು ಮಾಡ್ತದೆ ಮತ್ತು ಅಮಾಯಕರ ಪ್ರಾಣವನ್ನು ಕೂಡ ತೆಗಿತದೆ. ಮತ್ತು ಇವರು ಪರ್ಮನೆಂಟಾಗಿ ಅಂಗವಿಕಲರಾಗುವಂಥ ಸಾಧ್ಯತೆಗಳಿದೆ. ಫಸ್ಟು ವೀಲಿಂಗ್ ಮಾಡ್ತಾ ಹೋಗ್ತಾರೆ, ಅದರ ನಂತರದಲ್ಲಿ ಜೀವನ ಪರ್ಯಂತ ಫೀಲಿಂಗ್ ಮಾಡ್ತಾ ಇರಬೇಕಾಗತ್ತೆ. ಮತ್ತು ಸೈಲೆನ್ಸರನ್ನು ಟ್ಯಾಂಪರ್ ಮಾಡಿ ಅದು ಸೌಂಡ್ ಬರುವಂಗೆ ಮಾಡುವಂಥದ್ದು, ಇದು ಕೂಡ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ನಾನು ಒಂದು ವಿನಂತಿ ಮಾಡ್ತೇನೆ, ಯಾವತ್ತೂ ಕೂಡ ವಾಹನ ಸಂಗಡ ನೀವು ಆಟ ಆಡಲಿಕ್ಕೆ ಹೋಗಬೇಡಿ. ಅದು ಆಟದ ಸಾಮಾನು ಅಲ್ಲ ಅದು. ಹಾಗಾಗಿ ನಿಮ್ಮ ಜೀವಕ್ಕೂ ಕೂಡ ಅಪಾಯವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಿಂದೆ ಒಬ್ಬರು ಕ್ರಿಕೆಟ್ ಆಟಗಾರರ ಮಗ, ಅವನು ಹೈದರಾಬಾದ್ನಲ್ಲಿ ಕಾಸ್ಟ್ಲಿ ಮೋಟರ್ ಸೈಕಲನ್ನು ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಹೋಗಿ ಯಾವುದೊಂದು ಮರಕ್ಕೆ, ರಸ್ತೆಯ ಡಿವೈಡ್ರಿಗೆ ಹೊಡೆದು ಆನ್ ದ ಸ್ಪಾಟ್ ಜೀವವನ್ನು ಕಳೆದುಕೊಂಡಂಥ ಘಟನೆಯನ್ನು ನಾವು ಪೇಪರ್ನಲ್ಲಿ ಓದಿದ್ದೇವೆ. ಹಾಗೆ ಮೋಟರ್ ಸೈಕಲು ನಿಮಗೆ ಬುಲೆಟ್ ಇರ್ಬೋದು ಅಥವಾ ಹೈಬೂಸ ಇರ್ಬೋದು, ಎಷ್ಟೇ ಕಾಸ್ಟ್ಲಿ ಮೋಟರ್ ಸೈಕಲ್ ಇರ್ಬೋದು, ನೀವು ವೇಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಹೋದರೆ ಅಪಾಯ ನಿಮಗೆ ಕಾಯ್ತಾ ಇರ್ತದೆ ಮತ್ತು ಅನುಭವಿಸಬೇಕಾಗತ್ತೆ. ಜೀವನ ಪರ್ಯಂತ ಅಂಗವಿಕಲತೆ ಮತ್ತು ಪ್ರಾಣಹಾನಿಯೂ ಕೂಡ ಆಗ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.